ಸಮಸ್ತ ಶಿವಮೊಗ್ಗದ ಜನತೆಗೆ ಮಾರಿಕಾಂಬಾ ಜಾತ್ರೆಯ ಶುಭಾಶಯಗಳು. ಶಿವಮೊಗ್ಗದ ಸಮಸ್ತ ನಾಗರಿಕರಿಗೆ ಕೋಟೆ ಮಾರಿಕಾಂಬಾ ಜಾತ್ರೆಯ ಶುಭಾಶಯಗಳು. ಶುಭ ಕೋರುತ್ತಿರುವವರು ಯುನಿಟಿ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು. ಸಮಸ್ತ ಶಿವಮೊಗ್ಗ ಜನತೆಗೆ ಶ್ರೀ ಕೋಟೆ ಮಾರಿಕಾಂಬಾ ಜಾತ್ರೆಯ ಶುಭಾಶಯಗಳು. ಶುಭಾಶಯವನ್ನು ಕೋರುವವರು ಯುನಿಟಿ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿ ವರ್ಗ. ಸಮಸ್ತ ಶಿವಮೊಗ್ಗ ಜನತೆಗೆ ಮಾರಿಕಾಂಬಾ ಜಾತ್ರೆಯ ಶುಭಾಶಯಗಳು. ಯುನಿಟಿ ಹಾಸ್ಪಿಟಲ್ ವೈದ್ಯರಿಂದ ಮತ್ತು ಸ್ಟಾಫ್ಗಳಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾರಿಕಾಂಬಾ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಹೇಳಲಿಕ್ಕೆ ಇಷ್ಟೇ ಅಂದರೆ, ಜಾತ್ರೆ ಅಂದಾಗ ತುಂಬ ಜನ ಬರ್ತಾ ಇರ್ತಾರೆ. ಈಗ ಬೇಸಿಗೆ ಕಾಲ, ಈ ವರ್ಷ ಅಂತೂ ತುಂಬ ಬಿಸಿಲಿದೆ. ಸಣ್ಣ ಮಕ್ಕಳನ್ನ ಎಲ್ಲ ಜಾಗ್ರತೆಯಾಗಿ ನೋಡ್ಕೋಬೇಕಾಗುತ್ತೆ. ಮಗುಗೆ ನೀರು ಕಡಿಮೆ ಆಗಬಾರ್ದು, ಡಿಹೈಡ್ರೇಷನ್ ಆಗಬಾರ್ದು. ಕ್ಲೀನ್ ನೀರು, ಶುದ್ಧವಾದ ನೀರು, ಶುದ್ಧವಾದ ಆಹಾರ ಕೊಡಿ. ಯಾವುದೇ ಮಗುಗೆ ಲೂಸ್ ಮೋಷನ್ನು, ವಾಂತಿ ಇಂಥದ್ದೆಲ್ಲ ಆಗಿ ನೀರಸ ಆಗಿ ತೊಂದರೆ ಆಗಬಾರ್ದು. ಒಬ್ಬರಿಗಿಂತ ಒಬ್ಬರಿಗೆ ಹರಡಂಥ ಕಂಟಾಜಿಯಸ್ ಡಿಸೀಸ್ ಏನಿದೆ, ಕಾಯಿಲೆಗಳಿದೆ, ಅಂಥವರು ಜಾತ್ರೆಗಳಿಗೆ ಬರೋದನ್ನ ಆದಷ್ಟು ತಪ್ಪಿಸ್ಬೇಕಾಗ್ತದೆ. ಈಗ ಮಂಗನ ಬಾವು ಇರ್ಬೋದು, ಚಿಕನ್ ಪಾಕ್ಸ್ ಇರ್ಬೋದು, ಅಥವಾ H1N1 ಫ್ಲೂ ಜ್ವರ, ನಿಮೋನಿಯಾ ಇಂಥವೆಲ್ಲ ಇರೋರು ಜಾತ್ರೆಗೆ ಬರೋದು ಬೇಡ. ಬಂದರೆ ಅವರಿಗೂ ತೊಂದರೆ ಆಗುತ್ತೆ, ಅವರಿಂದ ಇನ್ನೊಬ್ಬರಿಗೂ ತೊಂದರೆ ಆಗುತ್ತೆ. ಒಳ್ಳೆಯ ಶುದ್ಧವಾದ ಆಹಾರ, ನೀರು ಇದನ್ನು ಸೇವಿಸಿ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. ದೇವರು ನಿಮ್ಗೆ ಒಳ್ಳೇದು ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರಿಯಂವದ, ಸ್ತ್ರೀರೋಗ ತಜ್ಞೆ. ಸಮಸ್ತ ಶಿವಮೊಗ್ಗ ಜನತೆಗೆ ಶ್ರೀ ಕೋಟೆ ಮಾರಿಕಾಂಬಾ ಜಾತ್ರೆಯ ಶುಭಾಶಯಗಳು. ಶುಭ ಕೋರುವವರು ಯುನಿಟಿ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರು. ಸಮಸ್ತ ಶಿವಮೊಗ್ಗ ಜನತೆಗೆ ಶ್ರೀ ಕೋಟೆ ಮಾರಿಕಾಂಬಾ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಶಿವಮೊಗ್ಗದ ಜನತೆಗೆ ನಮಸ್ಕಾರ. ನಾನು ಡಾಕ್ಟರ್ ಶಂಭುಲಿಂಗ, ಮಕ್ಕಳ ತಜ್ಞರಾಗಿ ಯುನಿಟಿ ಮಕ್ಕಳ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ವರ್ಷ ನಡೀತಾ ಇರೋ ಶಿವಮೊಗ್ಗದಲ್ಲಿ ಜರುಗ್ತಾ ಇರುವ ಕೋಟೆ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಎಲ್ಲ ಜನತೆಗೆ ಆಸ್ಪತ್ರೆಯ ಪರವಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಜಾತ್ರೆ ಅಂದರೆ ಎಲ್ಲ ಜನ ತುಂಬ ಸೇರ್ತೀರಿ. ಹಾಗೆಯೇ ಕಾಯಿಲೆ ಕಸಲೆಗಳು ಹರಡೋ ಸಾಧ್ಯತೆಗಳಿರ್ತವೆ. ಎಲ್ಲರೂ ಮಾಸ್ಕನ್ನು ಧರಿಸಿ ಸಾಂಕ್ರಾಮಿಕ ರೋಗಗಳಿಂದ ದೂರ ಇರ್ಬೋದು. ಹಾಗೆಯೇ ಮಕ್ಕಳು ಮರಿಯರೋರು, ಮಕ್ಕಳಿಗೆ ಬಿಸಿಲು ಕಾಲ ಆಗಿರೋದ್ರಿಂದ ಸರಿಯಾಗಿ ಅವರಿಗೆ ಪದೇ ಪದೇ ನೀರು ಕುಡಿಸಿ ಅಥವಾ ರಸಭರಿತ ಹಣ್ಣುಗಳನ್ನ ತಿನ್ನಿಸಿ ನಿರ್ಜಲತೆಯಿಂದ ಅವ್ರನ್ನೆಲ್ಲ ಕಾಪಾಡ್ಕೋಬೇಕು. ಹಾಗೆ ಸಾಂಕ್ರಾಮಿಕ ರೋಗಗಳು ಇರೋಂತಹ ಚರ್ಮ ರೋಗಗಳು ಇರೋಂಥವ್ರು ಜಾತ್ರೆಯಲ್ಲಿ ಭಾಗವಹಿಸದೇ ಇರುವುದು ಒಳ್ಳೆಯದು. ವಯಸ್ಸಾದವರು ಹಾಗೆ ಸ್ವಲ್ಪ ಅಂಗವಿಕಲತೆ ಅಂಥವರು ಸ್ವಲ್ಪ ಜಾತ್ರೆಯಿಂದ ದೂರ ಉಳಿಯೋದು ಒಳ್ಳೆಯದು ಅಂತ ಅನಿಸುತ್ತೆ. ಎಲ್ಲರೂ ದೇವರು ಒಳ್ಳೇದು ಮಾಡಲಿ, ಸದಾ ಸುಖವಾಗಿರಿ, ಆರೋಗ್ಯವಾಗಿರಿ. ನಮಸ್ತೆ.